ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿಗೆ ದೇಶಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಕೂಡಲೇ ಉಗ್ರರ ವಿರುದ್ಧ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ಉತ್ತರ ಪ್ರದೇಶದ ಅಮೋರಾದಲ್ಲಿ ಚಿತ್ರ ಕಲಾವಿದರೊಬ್ಬರು ಗೋಡೆಯ ಮೇಲೆ ಉಗ್ರರ ದಾಳಿಯ ಭೀಕರ ದೃಶ್ಯವನ್ನು ಚಿತ್ರಿಸಿದ್ದಾರೆ. ಇದ್ದಲಿನ ಮೂಲಕ ಗೋಡೆಯಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಪತಿ ಶವದ ಮುಂದೆ ಪತ್ನಿ ಕಣ್ಣೀರಿಡ್ತಾ ಇರುವಂಥ ದೃಶ್ಯ ಬರೆದಿದ್ದು, ಈ ಮೂಲಕ ಉಗ್ರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಪತಿಯ ಶವದ ಮುಂದೆ ಪತ್ನಿ ಕಣ್ಣೀರಿಡ್ತಾ ಇರುವಂಥ ದೃಶ್ಯ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಎಂಥವರಿಗೂ ಕೂಡ ಈ ಚಿತ್ರವನ್ನು ನೋಡ್ತಾ ಇದ್ರೆ ಕರಳು ಚುರ್ರ ಎನ್ನುತ್ತೆ. ಕಲಾವಿದನೊಬ್ಬ ತನ್ನ ಕೈಚಳಕದಲ್ಲಿ ಚಿತ್ರಿಸಿರುವಂಥ ಚಿತ್ರ ಇದು. ಪಹಲ್ಗಾಮ್ನಲ್ಲಿ ಇಂಥದ್ದೇ ದೃಶ್ಯಾವಳಿಗಳು ಕಂಡು ಬಂದಿತ್ತು. ಎಂಥ ಸ್ಥಿತಿಯಲ್ಲಿ ಅವರಿದ್ದರು. ಮದುವೆಯಾಗಿ ಕಳೆದಿದ್ದು ಕೆಲವೇ ತಿಂಗಳು. ಕೈಗೆ ಹಚ್ಚಿದ ಮೆಹಂದಿ ಕೂಡ ಮಾಸಿರಲಿಲ್ಲ, ಬಳೆಗಳು ಹಾಗೇ ಇತ್ತು. ಸಂಭ್ರಮದ ಕ್ಷಣಗಳನ್ನು ಕಳಿಬೇಕು ಅಂಥೇಳಿ ಅವರು ಬಂದಿದ್ದು ಪಹಲ್ಗಾಮ್ಗೆ. ಹಿಮಚ್ಛೇದಿತ ಪ್ರದೇಶ, ಸುತ್ತಲೂ ಗುಡ್ಡ, ಹಿಮವನ್ನು ಆವರಿಸಿದಂಥ ಆ ಸುಂದರ ಕ್ಷಣಗಳನ್ನು ಕಳೆಯುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ದಾಳಿ ಆಗುತ್ತೆ ಅಂಥೇಳಿ ಯಾರೂ ಕೂಡ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ದಾಳಿ ಆಗಿಯೇ ಬಿಡ್ತು. ಉಗ್ರರು ವಿಧ್ವಂಸಕ ಕೃತ್ಯವನ್ನು ಮೆರೆದೇ ಬಿಟ್ಟರು. ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನು ಕಳೆದುಕೊಂಡ್ರು. ಕಣ್ಣೀರಿಡುವಂಥ ಪರಿಸ್ಥಿತಿ. ಮೃತದೇಹದ ಮುಂದೆ ಕಣ್ಣೀರು ಹಾಕ್ತಾ ಕುಳಿತಿರುವಂಥ ದೃಶ್ಯ ನಿಜಕ್ಕೂ ಕೂಡ ಭೀಕರ. ಒಂದು ಕಡೆಯಲ್ಲಿ ನೈಜ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ, ಇನ್ನೊಂದು ಕಡೆಯಲ್ಲಿ ಕಲಾವಿದನೊಬ್ಬ ಬಿಡಿಸಿರುವಂಥ ಚಿತ್ರವನ್ನು ಕೂಡ ನೋಡ್ತಾ ಇದ್ದೀರಾ. ಗೋಡೆಯ ಮೇಲೆ ಉಗ್ರರ ದಾಳಿಯ ಭೀಕರತೆ ಹೇಗಿತ್ತು. ಪಾಪ ಹೆಣ್ಣು ಮಗಳು ಕಂಡಂಥ ನೋವು, ಕಷ್ಟ ಇದೆಲ್ಲವನ್ನು ಕೂಡ ಚಿತ್ರಿಸಿದ್ದಾರೆ.